3 ಹಿಡಿ ಕಡಲೆಕಾಯಿ ಬೀಜವನ್ನು ತೊಗೊಂಡಿದ್ದೀನಿ. ಇದನ್ನು ತೆಗೆದು ಬಿಡೋಣ. ಬೇರೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದನ್ನು ನೆಕ್ಸ್ಟ್ ಮಸಾಲೆ ಹುರಿಬೇಕು. ಅದಕ್ಕೆ ಸ್ವಲ್ಪ ಒಂದೇ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. 6-7 ಲವಂಗ, 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನು ಜೀರಿಗೆ, 12 ಮೆಣಸಿನಕಾಯಿ, 2.5 ಸ್ಪೂನ್ನಷ್ಟು ಎಳ್ಳು, 1/4 ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ನಷ್ಟು ಗಸಗಸೆ. ಆಗಲೇ ನಾವು ಸಿಪ್ಪೆ ತೆಗೆದಿಟ್ಕೊಂಡ್ವಲ್ಲ ಹೊಟ್ಟನ್ನು, ಕಡಲೆಕಾಯಿ ಬೀಜ, ಆ ಕಡಲೆಕಾಯಿ ಬೀಜವನ್ನು ಇಲ್ಲಿಯೇ ಬೆರೆಸಿಬಿಡೋಣ. 4 ಸ್ಪೂನ್ನಷ್ಟು ಒಣಕೊಬ್ಬರಿ ತುರಿ. 1 ನಿಮಿಷ ಕ್ಲೀನಾಗಿ ಹೀಗೆ ಹುರ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕೋಣ. ಸ್ನೇಹಿತರೆ, ಈಗ ಇದು ಮಸಾಲೆ ಹುರಿದಿದ್ದು ಆಗಿದೆ. ಒಲೆಯನ್ನು ಬಂದ್ ಮಾಡಿ ಇದನ್ನು ಒಂದೊಳ್ಳೆ ಪೇಸ್ಟ್ ಮಾಡಬೇಕು. ಎರಡು ಸ್ಪೂನ್ನಷ್ಟು ಹುಣಸೆಹಣ್ಣು, ಅರ್ಧ ಸ್ಪೂನ್ನಷ್ಟು ಉಪ್ಪು, ಸ್ವಲ್ಪ ನೀರು. ಈ ಪ್ರತಿಯೊಂದು ಬದನೆಕಾಯಿನ ಇದಕ್ಕೆ ಹೀಗೆ ತುಂಬಿಸಿಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀವಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. 2 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಜಾಮ್ ಟೊಮೆಟೊ ನೈಸ್ಗೆ ಹೆಚ್ಚಿಟ್ಕೊಂಡಿದ್ದೆ ಅದು, 1/4 ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅಷ್ಟೇ ಪ್ರಮಾಣದ ಧನಿಯಾ ಪೌಡ್ರು 1/4 ಸ್ಪೂನು, 1.5 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್. 20 ನಿಮಿಷಗಳ ಹಿಂದೆ ನಾವೇನು ಮಸಾಲೆಯನ್ನು ತುಂಬಿಸಿಟ್ಕೊಂಡ್ವಿ ಆ ಬದನೆಕಾಯಿ ಅಷ್ಟನ್ನು ಇಲ್ಲಿ ಹಾಕಿಬಿಡೋಣ. ನೀರನ್ನು ಹಾಕಿ ಅರ್ಧ ಸ್ಪೂನ್ ಉಪ್ಪು ಹಾಕಿ 10 ನಿಮಿಷ ಮುಚ್ಚಿಟ್ಬಿಡಿ. 90% ಕ್ಲೀನಾಗಿ ಬೆಂದಿದೆ. ಆ ಮಸಾಲೆಯನ್ನು ಪೂರ್ತಿಯಾಗಿ ಎತ್ತಿಟ್ಕೊಂಡಿದ್ದೆ. ಅಷ್ಟು ಮಸಾಲೆಯನ್ನು ಇಲ್ಲಿ ಹಾಕಿಬಿಡೋಣ. ಅದಕ್ಕೆ ಸ್ವಲ್ಪ ಅರ್ಧ ಕಪ್ನಷ್ಟು ನೀರು ಬೆರೆಸಿ 2 ನಿಮಿಷ ಕುದಿಬೇಕು. ಕುದಿ ಬಂದಿದೆ ಚೆನ್ನಾಗಿ ನೋಡಿ.